ಶಿವಮೊಗ್ಗದಲ್ಲಿ ಇದೆಯಾ ಬಾಂಬ್ ಬ್ಲಾಸ್ಟ್ ಭಯೋತ್ಪಾದಕ ಸಂಘಟನೆ? ಶಿವಮೊಗ್ಗದಲ್ಲಿ ಕುಳಿತು ರಾಜ್ಯದ ಹಲವು ಕಡೆ ಬ್ಲಾಸ್ಟಿಂಗ್ಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇದೆ. ಬಾಂಬ್ ಬ್ಲಾಸ್ಟ್ಗೆ ಸಂಚು ನಡೆಸಿತ್ತು ಒಂದು ಭಯೋತ್ಪಾದಕ ಸಂಘಟನೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಆ ಗ್ಯಾಂಗ್ ಯಾವುದು ಅಂತ ಹೇಳಿದ್ರೆ ನೀವು ಖಂಡಿತವಾಗ್ಲೂ ಬೆಚ್ಚಿ ಬೀಳ್ತೀರಾ. ಶಿವಮೊಗ್ಗದಲ್ಲಿ ಬಾಂಬ್ ಬ್ಲಾಸ್ಟಿಂಗ್ ಗ್ಯಾಂಗ್ ಇದೆಯಾ ಅನ್ನೋ ಒಂದು ಅನುಮಾನ ಈಗ ಸಾಬೀತಾಗಿರುವಂಥದ್ದು. ಮೊದಲಿಂದಲೂ ಕೂಡ ಪೊಲೀಸರಿಗೆ ಸಂಶಯ ಇತ್ತು, ಆ ಸಂಶಯ ಈಗ ಪ್ರೂವ್ ಆಗ್ತಾ ಇದೆ. ಭಯೋತ್ಪಾದಕ ಸಂಘಟನೆ ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಸಿದ್ಧವಾಗಿತ್ತು ಅನ್ನೋ ಒಂದು ಮಾಹಿತಿ ಮೇರೆಗೆ ಇವತ್ತು ಕಾರ್ಯಾಚರಣೆ ಕೂಡ ನಡೆಸಲಾಗಿದೆ. ಆ ಭಯೋತ್ಪಾದಕ ಸಂಘಟನೆ ಯಾವುದು ಅಂತ ಕೇಳಿದ್ರೆ ನೀವು ಖಂಡಿತ ಬೆಚ್ಚಿ ಬೀಳ್ತೀರಾ. ಐಸಿಸ್ ಸಂಘಟನೆ ಶಿವಮೊಗ್ಗದಲ್ಲೇ ಬೀಡು ಬಿಟ್ಟಿದೆ. ಐಸಿಸ್ ಸಂಘಟನೆ ಸ್ವಲ್ಪ ಯಾಮಾರಿದ್ರು ರಾಜ್ಯದ ಕೆಲವು ಕಡೆ ನಡೀತಂತೆ ಏನು ವಿಧ್ವಂಸಕ ಕೃತ್ಯ. ಪೊಲೀಸರ ತನಿಖೆಯಲ್ಲಿ ಭಯೋತ್ಪಾದಕ ಸಂಘಟನೆಯ ಕಹಾನಿ ರಿವೀಲ್ ಆಗಿದೆ. ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ಶಿವಮೊಗ್ಗ ಎಎಸ್ಪಿ ಜಿತೇಂದ್ರ ಕುಮಾರ್ ನೀಡಿದ ದೂರಿನ ಮೇರೆಗೆ ಈ ಒಂದು ಎಫ್ಐಆರ್ ದಾಖಲಾಗಿರುವಂಥದ್ದು. ನೋಡಿ, ಬೆಚ್ಚ ಬೀಳಿಸುವಂತಹ ಸಂಗತಿ. ಶಿವಮೊಗ್ಗದಲ್ಲಿ ಭಯೋತ್ಪಾದಕ ಸಂಘಟನೆಯ ಕೆಲವರು ಏನಿದ್ದಾರೆ ಭಯೋತ್ಪಾದಕರು, ಅವರು ರಾಜ್ಯಾದ್ಯಂತ ಬಾಂಬ್ ಬ್ಲಾಸ್ಟ್ ಅನ್ನ ನಡೆಸೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ರು ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಎಫ್ಐಆರ್ ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಎಫ್ಐಆರ್ ಪ್ರತಿಯಲ್ಲಿ ಸ್ಪಷ್ಟವಾಗಿ ಉಲ್ಲೇಖವಾಗಿರುವಂಥದ್ದು. ಶಿವಮೊಗ್ಗ ಎಎಸ್ಪಿ ಜಿತೇಂದ್ರ ಕುಮಾರ್ ನೀಡಿದ್ದಾರೆ ದೂರನ್ನ. ಹೀಗಾಗಿ ಶಿವಮೊಗ್ಗ ಗ್ರಾಮಾಂತರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿದೆ. ವಿಧ್ವಂಸಕ ಕೃತ್ಯವನ್ನು ನಡೆಸೋದಕ್ಕೆ ಶಿವಮೊಗ್ಗದಲ್ಲಿ ಕುಳಿತು ಪ್ಲಾನ್ ಅನ್ನ ಮಾಡ್ಕೊಂಡಿತ್ತಂತೆ ಈ ಗ್ಯಾಂಗ್. ಈಗ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿ ಆ ಗ್ಯಾಂಗ್ನ ಕೆಲವರನ್ನ ವಶಕ್ಕೆ ಪಡೆದುಕೊಂಡಿರುವಂಥದ್ದು. ಬೆಚ್ಚಿ ಬೀಳಿಸುವ ಸಂಗತಿ ಇದು. ಇಷ್ಟು ದಿವಸ ಕರಾವಳಿ ಭಾಗದಲ್ಲಿ ಹಾಗೂ ಬೆಂಗಳೂರಿನಲ್ಲಿ ಕೆಲ ಶಂಕಿತ ಉಗ್ರರು ಓಡಾಡ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇತ್ತು. ಈಗ ಫೋಟೋದಲ್ಲಿ ಗಮನಿಸ್ತಾ ಇದ್ದೀರಾ. ಈತನನ್ನ ಈಗ ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೆಲವರನ್ನ ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಇನ್ನು ಐಸಿಸ್ ಉಗ್ರರ ಜೊತೆ ಶಿವಮೊಗ್ಗ ಮತ್ತು ಮಂಗಳೂರಿಗೂ ಲಿಂಕ್ ಇದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಸ್ಫೋಟಕ ಮಾಹಿತಿ ಇದು. ಬಾಂಬ್ ಬ್ಲಾಸ್ಟ್ ಸೇರಿದಂತೆ ಉಗ್ರ ಚಟುವಟಿಕೆ ಬಗ್ಗೆ ಟ್ರೈನಿಂಗ್ ಅನ್ನು ಕೊಡಲಾಗ್ತಾ ಇತ್ತು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಐಸಿಸ್ ಜೊತೆ ನಿಕಟ ಸಂಪರ್ಕ ಹೊಂದಿದ್ದರ ಬಗ್ಗೆ ಸಾಕ್ಷಿ ಲಭ್ಯ ಆಗ್ತಾ ಇದೆ. ಏನು ಬಂಧಿತರೇನಿದ್ದಾರಲ್ಲ, ಇವರು ಐಸಿಸ್ ಉಗ್ರಗಾಮಿ ಸಂಘಟನೆ ಜೊತೆ ನಿಕಟವಾದ ಸಂಪರ್ಕ ಹೊಂದಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಶಿವಮೊಗ್ಗ ಮತ್ತು ಮಂಗಳೂರು ಲಿಂಕ್ ಇರೋದು ಐಸಿಸ್ ಜೊತೆ ಸಾಕ್ಷಿ ಕೂಡ ಲಭ್ಯ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ. ಏನು ಉಗ್ರರಿದ್ದಾರೆ, ಶಂಕಿತ ಉಗ್ರರು, ಈಗ ಅವರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪೊಲೀಸರು. ಐಸಿಸ್ ಉಗ್ರರ ಜೊತೆ ಶಿವಮೊಗ್ಗ ಮತ್ತು ಮಂಗಳೂರು ಲಿಂಕ್ ಇತ್ತು ಅನ್ನೋದು ಪ್ರೂವ್ ಆಗ್ತಾ ಇದೆ ಪ್ರಾಥಮಿಕ ತನಿಖೆಯಲ್ಲಿ. ಈ ಹಿನ್ನೆಲೆ ವಶಕ್ಕೆ ಪಡೆದುಕೊಂಡಿರುವಂತಹ ಏನು ಆರೋಪಿಗಳೇನಿದ್ದಾರೆ, ಶಂಕಿತರೇನಿದ್ದಾರೆ, ಅವರನ್ನ ಈಗ ಸದ್ಯಕ್ಕೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು. ಏನೋ ಶಂಕಿತ ಉಗ್ರ ಗ್ಯಾಂಗ್ ಪೇನ್ ಯಾಸಿನನ್ನ ಬಂಧಿಸಿ ವಿಚಾರಣೆ ನಡೆಸಲಾಗ್ತಾ ಇದೆ. ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿದ್ದಾನೆ ಬಂಧಿತ ಯಾಸಿನ್. ಶಿವಮೊಗ್ಗ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈತನ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಮೂವರು ಶಂಕಿತ ಉಗ್ರರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ. ನೋಡಿ, ಶಿವಮೊಗ್ಗದಲ್ಲೇ ಇದ್ಕೊಂಡು ಇವರು ರಾಜ್ಯದಲ್ಲೇ ಅನೇಕ ವಿಧ್ವಂಸಕ ಕೃತ್ಯಗಳು ಅಂದ್ರೆ ಬಾಂಬ್ ಬ್ಲಾಸ್ಟ್ ಮಾಡುವಂತಹ ಒಂದು ಪ್ಲಾನ್ ಅನ್ನ ರೂಪಿಸಿಕೊಂಡಿದ್ರು. ಇವರಿಗೆ ಐಸಿಸ್ ಜೊತೆ ಲಿಂಕ್ ಇದೆ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿರುವಂಥದ್ದು. ಸ್ವಲ್ಪ ಯಾಮಾರಿದ್ರೂ ಕೂಡ ಅನೇಕರಿಗೆ ತೊಂದರೆ ಆಗ್ತಾ ಇತ್ತು. ಆದರೆ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಏನು ಮಾಡಿದ್ರು, ಈ ಮೂವರನ್ನ ಈಗ ಹಿಡಿದು ತಂದು ಜೈಲಿಗಟ್ಟಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಏನು ಯಾಸಿನ್
ಬಾಂಬ್ ತಯಾರಿಯ ಟ್ರೈನಿಂಗ್ ಅನ್ನು ಕೊಡ್ತಿದ್ದಂತೆ. ಏನು ಇಲ್ಲಿರುವಂತಹ ಕೆಲ ಪುಂಡರನ್ನ ಕಟ್ಕೊಂಡು ಐಸಿಸ್ ಜೊತೆ ನೇರ ಸಂಪರ್ಕವನ್ನು ಹೊಂದಿದ್ದಂತೆ ಯಾಸೀನ್. ನೇರ ಸಂಪರ್ಕವನ್ನು ಹೊಂದಿ ಟ್ರೈನಿಂಗ್ ಅನ್ನು ಕೂಡ ಕೊಡ್ತಾ ಇದ್ದ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. UAPA ಕೇಸ್ ದಾಖಲಿಸಿ ತನಿಖೆಯನ್ನು ತೀವ್ರಗೊಳಿಸಿರುವಂಥದ್ದು ಪೊಲೀಸರು. ಶಂಕಿತ ಉಗ್ರ ಯಾಸೀನ್ ಏನಿದ್ದಾರೆ ಆತನನ್ನ ಕರೆದುಕೊಂಡು ಹೋಗಿ ಈಗ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಪೊಲೀಸರು. ಯಾಸೀನ್ ಬಾಂಬ್ ತಯಾರಿಯ ಟ್ರೈನಿಂಗ್ ಅನ್ನು ಕೊಡ್ತಿದ್ದಂತೆ ಕೆಲವರಿಗೆ. ನೋಡಿ, ಇವನಲ್ಲದೆ ಮತ್ತೆ ಇವನ ಜೊತೆ ಹಲವರು ಕೂಡ ಸೇರ್ಕೊಂಡಿದ್ರು ಅಂತ ಈ ಅಂಶದಿಂದ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಬಾಂಬ್ ತಯಾರಿ ಮಾಡೋ ಟ್ರೈನಿಂಗ್ ಅನ್ನ ಈತ ಕೊಡ್ತಾನೆ ಅಂದ್ರೆ ಈತ ಎಷ್ಟರ ಮಟ್ಟಿಗೆ ಟ್ರೈನಿಂಗ್ ಅನ್ನ ಪಡ್ಕೊಂಡಿದ್ದ, ಈತನಿಗೆ ಯಾರೆಲ್ಲ ಪ್ರಚೋದನೆಯನ್ನು ಕೊಟ್ಟಿದ್ರು, ಈತ ಯಾರಿಂದ ಟ್ರೈನಿಂಗ್ ಅನ್ನು ಪಡ್ಕೊಂಡು ಈ ರೀತಿಯಾದಂತಹ ಕೃತ್ಯಗಳನ್ನು ಮಾಡ್ತಾ ಇದ್ದ, ನೇರವಾಗಿ ಐಸಿಸ್ ಜೊತೆ ಈತ ಸಂಪರ್ಕ ಹೊಂದಿದ್ದ ಅನ್ನೋದ್ರ ಬಗ್ಗೆ ಸಾಕ್ಷಿ ಕೂಡ ಲಭ್ಯ ಆಗ್ತಾ ಇದೆ ಶಿವಮೊಗ್ಗ ಪೊಲೀಸರಿಗೆ. ಈಗ ಈತನನ್ನ ಕರೆದುಕೊಂಡು ಹೋಗಿ ಸ್ಥಳ ಮಹಜರು ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ 3 ಉಗ್ರರ ಮೇಲೆ FIR ಕೂಡ ದಾಖಲಾಗಿದೆ. A1 ಆರೋಪಿಯಾಗಿ ಶಾರಿಕ್, ಈತ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯವನಾಗಿದ್ದಾನೆ. ನೋಡ್ತಾ ಇದ್ದೀವಿ, ಶಾರಿಕ್ ತೀರ್ಥಹಳ್ಳಿ ನಿವಾಸಿ, ಸೊಪ್ಪುಗುಡ್ಡೆಯವರು ಈತ. A2 ಆರೋಪಿ ಮಾಸ್, ಮಂಗಳೂರು ನಿವಾಸಿ. ಕರಾವಳಿಯಲ್ಲಿ ಅನೇಕ ದುಷ್ಕೃತ್ಯಗಳನ್ನ ಮಾಡೋದಕ್ಕೆ ಈತ ಸಿದ್ಧ ಆಗಿದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಸೈಯದ್ ಯಾಸೀನ್, ಬೈಲು ಸಿದ್ದೇಶ್ವರ ನಗರ, ಶಿವಮೊಗ್ಗ, ಈತ ಸ್ಥಳೀಯ ನಿವಾಸಿ ಆಗಿರ್ತಾನೆ. ಈಗ ಸಿದ್ದೇಶ್ವರ ನಗರದ ನಿವಾಸಿ ಹಾಗೂ ಮಂಗಳೂರು ನಿವಾಸಿ ಹಾಗೂ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯವನಾದ ಶಾರಿಕ್, ಮಾಜ್, ಸೈಯದ್ ಏನು ಅಲಿಯಾಸ್ ಯಾಸೀನ್ ಬೈಲು, ಈತನ ವಿರುದ್ಧ ಈಗ FIR ದಾಖಲಾಗಿರುವಂಥದ್ದು. ಪ್ರಾಥಮಿಕ ತನಿಖೆಯಲ್ಲಿ ಕೆಲ ಸ್ಫೋಟಕ ಮಾಹಿತಿಗಳು ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಶಿವಮೊಗ್ಗ ಪ್ರತಿನಿಧಿ. ನೋಡ್ತಾ ಇದ್ದೀವಿ, ನಮ್ಮ ವರದಿಗಾರರು ಕೂಡ ಮಾಹಿತಿಯನ್ನು ಕೇಳ್ತಾ ಹೋಗ್ತೀನಿ. ನೋಡ್ತಾ ಇದ್ದೀವಿ, ಈಗ ಏನು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು, 3ರನ್ನ ವಶಕ್ಕೆ ಪಡೆಯಲಾಗಿದೆ, FIR ಕೂಡ ದಾಖಲಾಗಿದೆ. ಇವರ ಹಿನ್ನೆಲೆ ಏನು, ಯಾರೆಲ್ಲ ಇವರೊಂದಿಗೆ ಮತ್ತೆ ಬೇರೆ ಯಾರಾದರೂ ಸಂಪರ್ಕದಲ್ಲಿದ್ದಾರಾ, ಪೊಲೀಸರು ಯಾವ ಮಟ್ಟಕ್ಕೆ ಇವರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಅಂತ. ಶಿವಮೊಗ್ಗದಲ್ಲಿ ಇವತ್ತು ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಇವತ್ತು 3 ಶಂಕಿತ ಉಗ್ರರ ವಿರುದ್ಧ ಇವತ್ತು ಪ್ರಕರಣವನ್ನು ದಾಖಲಿಸಿ ಅದರಲ್ಲಿ 2 ಶಂಕಿತ ಉಗ್ರರನ್ನು ಇವತ್ತು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಏನು ತೀರ್ಥಹಳ್ಳಿ ತಾಲೂಕಿನ ಸೊಗ್ಗುಡ್ಡೆ ನಿವಾಸಿ ಶಾರಿಕು, ಮತ್ತೆ ಮಂಗಳೂರು ಮೂಲದ ಮಾಜ್ ಮುನೀರ್ ಅಹಮದ್ ಅಂತ ಹೇಳ್ಬಿಟ್ಟು, ಮತ್ತೊಬ್ಬ ಶಿವಮೊಗ್ಗ ಸಿದ್ದೇಶ್ವರ ನಗರದ ಸೈಯದ್ ಯಾಸೀನ್ ಅಂತ ಹೇಳ್ಬಿಟ್ಟು 3 ಶಂಕಿತರನ್ನ ಅರೆಸ್ಟ್ ಮಾಡಿ ಅದರಲ್ಲಿ 2ರನ್ನು ಅಧಿಕೃತಗೊಳಿಸಿದ್ದಾರೆ. ಮಾಜ್ ಮತ್ತೆ ಶಾರಿಕ್ ಪತ್ತೆ ಆಗಬೇಕು. ಯಾಸೀನ್ ಅವ್ರನ್ನ ಈಗ ಬಂಧಿಸಿ ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದ್ರೆ ಈ 3 ಆರೋಪಿಗಳು ವಿರುದ್ಧ ಏನು ಅಂತಂದ್ರೆ ಭದ್ರಾವತಿಯಲ್ಲಿ ಅವರು ರಾಷ್ಟ್ರಧ್ವಜವನ್ನ ಸುಟ್ಟಿರುವಂತ ಪ್ರಕರಣ, ಮತ್ತೆ ಏನು ಅವಹೇಳನಕಾರಿಯಾಗಿ ಹೇಳಿಕೆಗಳನ್ನ ಫೇಸ್ಬುಕ್ ಅಲ್ಲಿ ಮತ್ತೆ ಗೋಡೆ ಬರಹಗಳಲ್ಲಿ ಹರಿಬಿಟ್ಟಿರುವಂತ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವ್ರ ಮೇಲೆ ಅನ್ಲಾಫುಲ್ ಪ್ರಿವೆನ್ಷನ್ ಆಕ್ಟ್ ಅಂದ್ರೆ ಊಪ ಕಾಯ್ದೆ 1967 ಕಾಯ್ದೆ ಅಡಿಯಲ್ಲಿ ಅವ್ರ ವಿರುದ್ಧ ಊಪ ಕಾಯ್ದೆಯನ್ನು ದಾಖಲು ಮಾಡಲಾಗಿದೆ. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ NIA ಕೂಡ ಈಗ ಅಧಿಕೃತವಾಗಿ ಎಂಟ್ರಿ ಆಗಲಿದೆ. ಈ 3 ಆರೋಪಿಗಳಲ್ಲಿ ಪ್ರಮುಖವಾಗಿ ಯಾಸೀನ್ ಅನ್ನೋನು ಇವನು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವೀಧರ, ಮತ್ತಲ್ದರೆ ಈತ ಏನು ಬ್ಲಾಸ್ಟಿಂಗ್ ಅಂದ್ರೆ ಬಾಂಬ್ ಬ್ಲಾಸ್ಟಿಂಗ್ ಮಾಡೋ ವಿಚಾರದಲ್ಲಿ ಮತ್ತೆ ಎಕ್ಸ್ಪ್ಲೋಸಿವ್ ಮೇಕಪ್ ಮಾಡೋ ವಿಚಾರದಲ್ಲಿ ಈತನ ಹೆಚ್ಚಿನ ಪ್ರಾವೀಣ್ಯವನ್ನ ಹೊಂದಿದ್ದ ಅಂತ ಬಿಟ್ಟು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರುವಂತದ್ದು. ಇವರೆಲ್ಲರೂ ಕೂಡ ಐಸಿಸ್ ಸಂಘಟನೆಯೊಂದಿಗೆ ನೇರವಾದಂತ ಒಂದು ನಂಟನ್ನ ಹೊಂದಿದ್ದಾರೆ ಅನ್ನುವಂಥದ್ದು ಈಗ ಮೇಲ್ನೋಟಿಗೆ ಕಂಡು ಬಂದಿರುವಂತದ್ದು. ಇನ್ನು ಇವರು ಯಾವ್ಯಾವ ವಿಚಾರಗಳಲ್ಲಿ, ಸಂಘಟನೆ ವಿಚಾರಗಳಲ್ಲಿ ಅಥವಾ ಕೋಮುವಾದವನ್ನು ಬಿತ್ತುವಂತ ವಿಚಾರದಲ್ಲಿ ಮತ್ತು ವಿಧ್ವಂಸಕ ಕೃತ್ಯಗಳನ್ನು ನಡೆಸುವ ವಿಚಾರದಲ್ಲಿ ಎಲ್ಲೆಲ್ಲಿ ಇವರು ಸ್ಕೆಚ್ ಹಾಕಿದ್ರು ಅನ್ನೋ ವಿಚಾರದ NIA ತನಿಖೆಗೆ ಹೋದಾಗಲೇ ಗೊತ್ತಾಗಂಥದ್ದು. ಯಾಕಂದ್ರೆ ಆ ಮಟ್ಟದಂತ ಉನ್ನತ ಮಟ್ಟದ ತನಿಖೆ ಇಲ್ಲಿನ ಸ್ಥಳೀಯ ಪೊಲೀಸರಿಂದ ಅದು ಸಾಧ್ಯ ಆಗೋದಿಲ್ಲ ಅನ್ನೋಂಥದ್ದು ಈಗ ಗೊತ್ತಾಗಿರುವಂಥದ್ದು. ಹೀಗಾಗಿ ಈ ಪ್ರಕರಣವನ್ನು ತತ್ಕ್ಷಣದಲ್ಲಿ NIAಗೆ ಕೊಡುವಂತ ಪ್ರಕ್ರಿಯೆ ಕೂಡ ಈಗ ಚಾಲನೆ ಆಗಿರೋಂಥದ್ದು. ಅಂದ್ರೆ ಒಟ್ಟಾರೆ ಈ ಪ್ರಕರಣದಲ್ಲಿ ಯಾಸಿನ್ ಅಂತ ಏನು ಶಂಕಿತ ಉಗ್ರ ಇದ್ದಾನೆ, ಈತನೇ ಪ್ರಮುಖ ಕಿಂಗ್ ಪಿನ್ ಅಂತ ಹೇಳ್ಬಿಟ್ಟು ಇವನು ಶಿವಮೊಗ್ಗ ಮತ್ತು ಮಂಗಳೂರಿನ ನಂಟಿನೊಂದಿಗೆ ಈತ ನೇರವಾಗಿ ಐಸಿಸ್ ನಂಟನ್ನ ಬೆಳೆಸುವ ನಿಟ್ಟಿನಲ್ಲಿ ಮತ್ತೆ ಯುವಕರನ್ನ ಒಗ್ಗೂಡಿಸುವಂತ ನಿಟ್ಟಿನಲ್ಲಿ ಅವರಿಗೆ ಮತ್ತೆ ಏನು ಒಂದು ಕೋಮು ಭಾವನೆಯನ್ನ ಕೆರಳಿಸುವಂತ ನಿಟ್ಟಿನಲ್ಲಿ ಬೇಕಾಗಿರುವಂತಹ ಎಲ್ಲ ವಿಡಿಯೋಗಳನ್ನು ತುಣುಕುಗಳನ್ನು ಕೂಡ ಹರಿಬಿಡುವಂತ ವಿಚಾರದಲ್ಲಿ ಈತ ಮುಂಚೂಣಿಯಲ್ಲಿದ್ದ ಅಂತ ಹೇಳ್ಬಿಟ್ಟು ಹೇಳಲಾಗ್ತಾ ಇದೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಇಬ್ಬರನ್ನ ಈಗ ಶಿವಮೊಗ್ಗ ಗ್ರಾಮಾಂತರ ಪೊಲೀಸರು ಈಗ
ಏನು ಶಂಕಿತ ಉಗ್ರರನ್ನ ಅವ್ರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಮತ್ತೆ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಈಗ ಸದ್ಯ ನಾವು ನೋಡ್ತಾ ಇದ್ದೀವಿ ಮೂರನೇನೇನೋ ಬಂಧನ ಮಾಡುವಂಥ ಪ್ರಕ್ರಿಯೆಯನ್ನು ಮಾಡ್ತಾ ಇದ್ದಾರೆ ಪೊಲೀಸ್ನವರು. ಆದರೆ ಸ್ಪಷ್ಟವಾಗಿ ಇಲ್ಲಿ ಗೊತ್ತಾಗ್ತಾ ಇರುವಂಥದ್ದು ಈ ಬಾಂಬ್ ಟ್ರೈನಿಂಗ್ ಕೊಡ್ತಾ ಇದ್ದ ಅಂತ. ಈ ICCಯಿಂದ ಏನು ಈತ ಟ್ರೈನಿಂಗನ್ನು ತಗೊಂಡಿದ್ದ, ಅದೇ ರೀತಿ ಪೊಲೀಸರಿಗೆ ಯಾವ ರೀತಿಯಾದಂತಹ ಸುಳಿವು ಸಿಕ್ಕಿತ್ತು ಇವರನ್ನ ಬಂಧನ ಮಾಡೋದಕ್ಕೆ ಅಂತ ಮೊದಲೇದಾಗಿ ಸಂಪರ್ಕ ಕಡಿತಗೊಂಡಿದೆ. ನಮ್ಮ ಪ್ರತಿನಿಧಿಯನ್ನು ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ನೋಡ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ ಶಿವಮೊಗ್ಗದ ಈ ದೃಶ್ಯಾವಳಿಗಳಿವೆ. ಏನು ಶಾರೇಕ್ ತೀರ್ಥಹಳ್ಳಿಯ ಸೊಪ್ಪುಗುಡ್ಡೆಯವನು, ಹಾಗೆಯೇ ಮಾಜ್ ಎಂಬಾತ ಮಂಗಳೂರು ನಿವಾಸಿ ಸಯ್ಯದ್ ಯಾಸೇನ್ ಅಲಿಯಾಸ್ ಬೈಲು, ಈತನೇ ಈ ಒಂದು ಬಾಂಬ್ ಬ್ಲಾಸ್ಟ್ಗೆ ಏನು ಕೃತ್ಯವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ರು. ಆ ಒಂದು ಟೀಮ್ನ ಪ್ರಮುಖ ಒಂದು ಕಿಂಗ್ ಪಿನ್ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಸದ್ಯಕ್ಕೆ ಯಾಸೀನ್ ಬಂಧನವಾಗಿದೆ. ಪೊಲೀಸರು ಸ್ಥಳ ಮಹಾಜರನ್ನು ಕೂಡ ನಡೆಸ್ತಾ ಇದ್ದಾರೆ. ಏನು ರಾಜ್ಯಾದ್ಯಂತ ಏನು ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಇವರು ಪ್ಲಾನ್ ಮಾಡಿಕೊಂಡಿದ್ರು. ಹೀಗಾಗಿ ಪೊಲೀಸರು ಇವರ ಜಾಡನ ಹಿಡಿದು ಈಗ ಬಂಧನವನ್ನು ಮಾಡಿದ್ದಾರೆ. ಕೆಲ ಜಿಲ್ಲೆಗಳನ್ನು ಟಾರ್ಗೆಟ್ ಮಾಡ್ಕೊಂಡಿದ್ರು ಅನ್ನೋ ಒಂದು ಪ್ರಾಥಮಿಕ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಇವರನ್ನ ಬಂಧಿಸಿದ್ರಿಂದ ಎಲ್ಲರಿಗೂ ಕೂಡ ರಾಜ್ಯದ ಜನತೆಗೆ ಸ್ವಲ್ಪ ನಿಟ್ಟುಸಿರು ಬಿಟ್ಟಂತಾಗಿರುವಂಥದ್ದು. ಯಾಕಂತಂದರೆ ಎಲ್ಲಾದರೂ ಇವರು ಬಾಂಬ್ ಬ್ಲಾಸ್ಟ್ ಮಾಡೋದಾಗಿರಬಹುದು, ಏನಾದರೂ ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಈಗಾಗಲೇ ಸಿದ್ಧತೆಯನ್ನು ನಡೆಸ್ಕೊಂಡಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಎಲ್ಲಾದರೂ ಬಾಂಬ್ ಬ್ಲಾಸ್ಟ್ ಆಗಿದ್ರೆ ಎಷ್ಟೋ ಜನರ ಪ್ರಾಣ ಕೂಡ ಹೋಗಿಬಿಡ್ತಿತ್ತು. ಅಷ್ಟರ ಮಟ್ಟಿಗೆ ಆ ಭಯದ ವಾತಾವರಣ ನಿರ್ಮಾಣವಾಗಿತ್ತು. ಕೇವಲ ಬೆಂಗಳೂರು ಮಂಗಳೂರು ಭಾಗದಲ್ಲಿ, ಕರಾವಳಿ ಭಾಗದಲ್ಲಿ ಭಯೋತ್ಪಾದಕರ ಅಡಗುತಾಣಗಳು ಅಲ್ಲಲ್ಲಿ ಇವೆ ಅಂತ ನಾವು ಮಾತನಾಡ್ತಾ ಇದ್ವಿ. ಆದರೆ ಈಗ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗದಲ್ಲೂ ಕೂಡ ಭಯೋತ್ಪಾದಕರು ಅಡಗಿ ಕುಳಿತಿದ್ದಾರೆ. ಅವರು ವಿಧ್ವಂಸಕ ಕೃತ್ಯವನ್ನು ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಬ್ಬ ಬಾಂಬ್ ತಯಾರಿ ಮಾಡುವಂತಹ ಟ್ರೈನಿಂಗನ್ನು ಕೊಡ್ತಾ ಇದ್ದ ಅನ್ನೋ ಒಂದು ಸ್ಫೋಟಕ ಮಾಹಿತಿ ಲಭ್ಯವಾಗಿದ್ದಕ್ಕೆ ಖಂಡಿತವಾಗ್ಲೂ ಪೊಲೀಸರನ್ನ ಇಲ್ಲಿ ಶ್ಲಾಘಿಸಲೇಬೇಕು. ಯಾಕಂತಂದ್ರೆ ಮೂವರನ್ನ ಈಗ ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಏನೋ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನೀಡ್ತಾರೆ ನಮ್ಮ ಮಂಗಳೂರು ಪ್ರತಿನಿಧಿ ಶಂಶೇರ್. ನೋಡ್ತಾ ಇದ್ದೀವಿ, ಮಾಜ್ ಎಂಬಾತ ಮಂಗಳೂರು ನಿವಾಸಿ ಈ ಒಂದು ವಿಧ್ವಂಸಕ ಕೃತ್ಯವನ್ನು ನಡೆಸೋದ್ರಲ್ಲಿ ಈತ ಕೂಡ ಭಾಗಿಯಾಗ್ತಾ ಇದ್ದ, ಪ್ಲಾನ್ ಮಾಡ್ತಾ ಇದ್ದ ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಈತನ ಹಿನ್ನೆಲೆಯನ್ನು ಯಾವ ರೀತಿ ISIS ಜೊತೆ ಈತನ ಲಿಂಕ್ ಇತ್ತು ಅಂತ. ಹೌದು ವಿಶ್ವನಾಥ್, ನಿಷೇಧಿತ ಭಯೋತ್ಪಾದಕ ಸಂಘಟನೆಯ ನಂಟು ಹೊಂದಿರುವ ಆರೋಪದಡಿ ಇವತ್ತು ಶಿವಮೊಗ್ಗ ಪೊಲೀಸರ ಒಂದು ವಿಶೇಷ ತನಿಖಾ ತಂಡ ಇಬ್ಬರನ್ನ ಬಂಧಿಸಿದ್ದು, ಅದರಲ್ಲಿ ಮಂಗಳೂರಿನ ಒಬ್ಬ ಯುವಕ ಕೂಡ ಸೇರಿದ್ದಾನೆ ಎಂಬ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಈತನನ್ನ 22 ವರ್ಷದ ಮಾಜಿ ಮುನೀರ್ ಅಹಮದ್ ಎಂದು ಗುರುತಿಸಲಾಗಿರುವಂತದ್ದು. ಮುಖ್ಯವಾಗಿ ಈತ ಈ ಹಿಂದೆ ಅಪರಾಧ ಕೃತ್ಯಗಳಲ್ಲಿ ಅಂದ್ರೆ ಮಂಗಳೂರಲ್ಲಿ ಬಹಳಷ್ಟು ಸುದ್ದಿ ಮಾಡಿದಂತಹ ಒಂದು ಕಾನೂನು ವಿರೋಧಿ ಗೋಡೆ ಬರಹ ಪ್ರಕರಣದಲ್ಲಿ ಈತ ಆರೋಪಿಯಾಗಿದ್ದ. ಅಲ್ಲದೆ ನಿನ್ನೆ ಕೂಡ ಒಂದು ಮಿಸ್ಸಿಂಗ್ ಕೇಸ್ ಕೂಡ ದಾಖಲಾಗಿತ್ತು ಎಂಬ ಮಾಹಿತಿಯನ್ನ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎಂ ಶಶಿಕುಮಾರ್ ನಮಗೆ ಮಾಹಿತಿಯನ್ನ ನೀಡಿರುವಂತದ್ದು. ಮುಖ್ಯವಾಗಿ ಮಾಜ್ ಮುನೀರ್ ಅಹಮದ್ ಕೆಲವು ವರ್ಷಗಳ ಹಿಂದೆ ಮಂಗಳೂರಿನ 2 ಪ್ರದೇಶಗಳಲ್ಲಿ ಅಂದ್ರೆ ಕಾನೂನು ವಿರೋಧಿ ಗೋಡೆ ಬರಹ ಬರೆದಂತಹ ಪ್ರಕರಣದಲ್ಲಿ ಬಂಧಿತನಾಗಿದ್ದ. ಅಲ್ಲದೆ ಆತ ನ್ಯಾಯಾಂಗ ಬಂಧನದಲ್ಲಿ ಕೂಡ ಇದ್ದ. ಅಲ್ಲದೆ ಆತ ಒಂದು ಮಿಸ್ಸಿಂಗ್ ಆಗಿರುವಂತಹ ಒಂದು ಕುರಿತು ನಿನ್ನೆ ಅಷ್ಟೇ ಮಂಗಳೂರಿನ ಕಂತ್ರಿ ಪೊಲೀಸ್ ಠಾಣೆಯಲ್ಲಿ ಒಂದು ಕೇಸ್ ಕೂಡ ದಾಖಲಾಗಿತ್ತು. ಇದೀಗ ಅದರ ಮರುದಿನವೇ ಅಂದ್ರೆ ನಿನ್ನೆ ಒಂದು ಮಿಸ್ಸಿಂಗ್ ಕೇಸ್ ದಾಖಲಾಗಿತ್ತು. ಇವತ್ತು ಆತನನ್ನ ಶಿವಮೊಗ್ಗದಲ್ಲಿ ವಿಶೇಷ ತನಿಖಾ ತಂಡ ಈ ಒಂದು ಭಯೋತ್ಪಾದಕ ಆರೋಪದ ಅಡಿಯಲ್ಲಿ ಬಂಧಿಸಿರುವಂತದ್ದು. ಹೀಗಾಗಿ ಬಹಳಷ್ಟು ಕುತೂಹಲ ಮೂಡಿರುತ್ತಿರುವಂತದ್ದು. ಹೀಗಾಗಿ ಮಂಗಳೂರು ಪೊಲೀಸ್ ಕಮಿಷನರ್ ಕೂಡ ಈ ಒಂದು ಬಂಧನದ ಮಾಹಿತಿಯನ್ನ ಖಚಿತಪಡಿಸಿದ್ದು, ಈತನನ್ನ ಹೆಚ್ಚುವರಿ ತನಿಖೆಗಾಗಿ ಪೊಲೀಸರು ಮತ್ತಷ್ಟು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ. ಹೀಗಾಗಿ ಮಂಗಳೂರಿಗೆ ಅವರನ್ನು ಕರೆತರ್ತಾರ ಅಥವಾ ಬೇರೆ ಏನಾದ್ರೂ ಅಂದ್ರೆ ಮಂಗಳೂರಲ್ಲಿ ಕೂಡ ಈತನಿಗೆ ಬೇರೆಯವರ ನಂಟು ಇದೆ ಎಂಬುದರ ಬಗ್ಗೆ ಕೂಡ ಪೊಲೀಸರು ತನಿಖೆ ನಡೆಸಿದ್ದಾರೆ. ವಿಶ್ವನಾಥ್, ಧನ್ಯವಾದ ಶಂಶೇರ್, ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡ್ತಾ ಇದ್ದೀವಿ, ಮಂಗಳೂರಿನ ಮಾಸ್ ಕೂಡ ISIS ಜೊತೆ ನಿಕಟ ಸಂಪರ್ಕ ಹೊಂದಿದ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿತ್ತು. ಹೀಗಾಗಿ ಪೊಲೀಸರು ಅದನ್ನು ಬಂಧಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗೇನೇನು ಶಿವಮೊಗ್ಗದಲ್ಲಿ ISIS ಶಂಕಿತ ಉಗ್ರರ ಬಂಧನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟಕ ಮಾಹಿತಿಗಳು ಕೂಡ ಹೊರಬರ್ತಾ ಇವೆ. ನಿಷೇಧಿತ ISIS ಜೊತೆ ಒಳಸಂಚನ್ನು ಕೂಡ ನಡೆಸಿದ್ರಂತೆ. ದೇಶದ ಐಕ್ಯತೆ, ಭದ್ರತೆ ಮತ್ತು ಏನು ಶಾಂತವಾಗಿದೆ ಭಾರತ, ಈ ಭಾರತದಲ್ಲೇ ವಿಧ್ವಂಸಕ ಕೃತ್ಯವನ್ನು ಮಾಡಬೇಕು, ಹಲವರನ್ನ ಬಲಿ ಪಡಬೇಕು ಅಂತ
ಈ ನರರಾಕ್ಷಸರು ಪ್ರಯತ್ನವನ್ನು ಪಟ್ಟಿದ್ರು ಅನ್ನೋ ಒಂದು ಮಾಹಿತಿ ಲಭ್ಯವಾಗ್ತಾ ಇದೆ. ಉದ್ದೇಶಪೂರ್ವಕವಾಗಿ ಸಾರ್ವಜನಿಕ ಆಸ್ತಿ ಮತ್ತು ಪ್ರಾಣಕ್ಕೆ ಕುತ್ತು ತರುವಂತಹ ಕೆಲಸವನ್ನ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರು ಅಂತ ಕಾಣಿಸುತ್ತೆ. ಈಗ ಸದ್ಯಕ್ಕೆ ಪೊಲೀಸರು ಇವರನ್ನ ಬಂಧಿಸಿ ರಾಜ್ಯದ ಜನತೆಗೆ ಕೊಂಚ ರಿಲೀಫ್ ಅನ್ನು ಕೂಡ ಕೊಟ್ಟಿರುವಂಥದ್ದು.